ತುಂಬಾ ಜನ ಕೇಳೋದು ಡಿಬಾಸ್ ದರ್ಶನ್ ಅವರು ರಿಲೀಸ್ ಆಗ್ತಾರ, ಈ ಒಂದು ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ, ಅದಕ್ಕಾಗಿ ಏನಾದ್ರು ಆಚೆ ಬರುವಂತ ಸಾಧ್ಯತೆ ಇದೆ, ಪರ್ಮಿಷನ್ ತಗೊಂಡು ಆಚೆ ಬರ್ತಾರ ಅಂತ. ಆ ರೀತಿ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಡಿಬಾಸ್ ದರ್ಶನ್ ಅವ್ರ ಸದ್ಯಕ್ಕೆ ರಿಲೀಸ್ ಆಗಲ್ಲ, ಅವ್ರ ಸದ್ಯಕ್ಕಂತೂ ಬೇಲ್ ಸಿಗಲ್ಲ. ಆದ್ರೆ ಸಿನಿಮಾ ರಿಲೀಸ್ ಆಗ್ತಿದೆ ಡಿಸೆಂಬರ್ 12ಕ್ಕೆ. ಜನರು ಕೂಡ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದಾರೆ. ಡೆವಿಲ್ ಸಿನಿಮಾ ಎಲ್ಲರ ಒಂದು ಕಾತುರ, ಒಂದು ನಿರೀಕ್ಷೆಯ ಸಿನಿಮಾ ಆಗಿರುತ್ತೆ. ಡೆವಿಲ್ ಗಾಗಿ ತುಂಬಾನೇ ಕಷ್ಟಪಟ್ಟಿದ್ದಾರೆ ಕಂಪ್ಲೀಟ್ ಚಿತ್ರತಂಡದವರು, ಟೆಕ್ನಿಷಿಯನ್ಸ್ ಗಳು. ಹಾಗಾಗಿ ಈ ಒಂದು ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಸಿನಿಮಾ ತನ್ನ ಪಡೆಗೆ ರಿಲೀಸ್ ಆಗ್ಲಿ, ಜನರು ಕೂಡ ನೋಡಿ ಎಂಜಾಯ್ ಮಾಡ್ಲಿ, ನಾನು ಜೈಲೊಳಗಡೆ ಇರ್ತೀನಿ ಪರವಾಗಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ತಿಳಿಸ್ತಾರೆ, ಕ್ಲಾರಿಟಿಯನ್ನು ಕೊಡ್ತಾರೆ ಡಿಬಾಸ್ ದರ್ಶನ್. ಆದ ಕಾರಣ ಸಿನಿಮಾವನ್ನ ರಿಲೀಸ್ ಮಾಡಕ್ಕೆ ಮುಂದಾಗಿದ್ದಾರೆ ಚಿತ್ರತಂಡದವರು. ಈಗಾಗಲೇ ಸಕಲ ಸಿದ್ಧತೆ, ಪ್ರಮೋಷನ್ ಕೂಡ ಸ್ಟಾರ್ಟ್ ಆಗಿದೆ. ವಿಜಯಲಕ್ಷ್ಮಿ ಅವರು ಕೂಡ ಓಡಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗುವ ತನಕ ವಿಜಯಲಕ್ಷ್ಮಿ ಅವರೇ ಡಿಬಾಸ್ ದರ್ಶನ್ ಅವರ ಬದಲಿಗೆ ಸಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಯಾಕಂದ್ರೆ ಡಿಬಾಸ್ ಅವರೇ ತಿಳಿಸ್ತಾರೆ, ನನ್ನ ಬದಲಿಗೆ ನೀನೆ ಓಡಾಡು ಅಂತ. ಅದಕ್ಕೆ ಕಾರಣ ವಿಜಯಲಕ್ಷ್ಮಿ ಅವರು ಓಡಾಡ್ತಾರೆ. ಜೊತೆಗೆ ಮಗ ವಿನೀಶ್ ಅವರು ಕೂಡ ಆಗಾಗ ಕಾಣಿಸ್ಕೊತಾರೆ. ಡೆವಿಲ್ ಸಿನಿಮಾ ತುಂಬಾನೇ ನಿರೀಕ್ಷೆಯ ಸಿನಿಮಾ. ಮತ್ತೆ ಈ ಒಂದು ಸಿನಿಮಾಗೆ ತುಂಬಾನೇ ರೆಸ್ಪಾನ್ಸ್ ಸಹ ಬರ್ತಾ ಇದೆ ಮುಂಚೆ, ರಿಲೀಸ್ಗೂ ಮುಂಚೆನೆ. ದೊಡ್ಡ ಮಟ್ಟಿಗೆ ಈಗಾಗಲೇ ಜನರು ಕೂಡ ಸೆಲೆಬ್ರೇಷನ್ ಮಾಡೋಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಆಫ್ಟರ್ ಕಾಂತ ಒಂದು ದೊಡ್ಡ ಬಜೆಟ್ ಸಿನಿಮಾ, ಮತ್ತೆ ರೆಸ್ಪಾನ್ಸಿವ್ ಮತ್ತೆ ಎಕ್ಸೈಟ್ಮೆಂಟ್ ಇರುವಂತ ಒಂದು ಸಿನಿಮಾ ಅಂದ್ರೆ ಅದುವೇ ಡೆವಿಲ್ ಸಿನಿಮಾ, ಡಿಬಾಸ್ ದರ್ಶನ್ ಅವರದ್ದು. ಸದ್ಯಕ್ಕೆ ಜೈಲೊಳಗಡೆ ಡಿಬಾಸ್ ದರ್ಶನ್ ಪಶ್ಚಾತ್ತಾಪ ಕಣ್ಣೀರ್ ಆಗ್ತಾ ಇದ್ರೆ, ಹೊರಗಡೆ ಸಿನಿಮಾ ಕೆಲಸಗಳು ಕೂಡ ಬರದಿಂದ ಸಾಕ್ತಾ ಇದೆ. ನೋಡೋಣ ಏನಾಗುತ್ತೆ, ಯಾವ ರೀತಿ ಸಿನಿಮಾ ರಿಲೀಸ್ ಆಗುತ್ತೆ, ಯಾವ ರೀತಿ